ಇನ್ನು ರಾಜಧಾನಿಗಳ ರಾಜಕಾಲುವೆಗಳ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತ ವರದಿ. ಎಚ್ಚೆತ್ತ ಬಿಬಿಎಂಪಿ ಹೂಳು ತೆಗೆಯುವ ಕಾರ್ಯ ಶುರು. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಬುಟ್ಟಿ ಕಲಿಸಿದ ಮನೆ ಮಾಲೀಕ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಯಾದಗಿರಿ ಜಿಲ್ಲೆ ಜನ ಪರದಾಟ. ಶಾಸಕರ ಎದುರೇ ಮಾಧ್ಯಮದ ಪ್ರತಿನಿಧಿಗಳಿಗೆ ಬೆದರಿಕೆ. ಎಲ್ಲಿ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ನಂತರ ಮತ್ತೊಂದು ಬಿಗ್ ಸಮಸ್ಯೆ ಅಂದ್ರೆ ಅದು ರಾಜಕಾಲುವೆಯದ್ದು. ಮಳೆ ಬಂತಂದ್ರೆ ಸಾಕು ರಾಜಕಾಲುವೆಗಳು ಬ್ಲಾಕ್ ಆಗೋದು, ರೋಡ್ ಯಾವುದು ಕಾಲುವೆ ಯಾವುದು ಅನ್ನೋದೇ ಗೊತ್ತಾಗದಂತೆ ಆಗ್ಬಿಡುತ್ತೆ. ಮೋರಿ ನೀರು ಮನೆಗಳಿಗೂ ನುಗ್ಗಿ ಸೃಷ್ಟಿಸುವ ಅವಾಂತರ ಅಷ್ಟಿಷ್ಟಲ್ಲ. ಬಿಬಿಎಂಪಿಯ ನಿರ್ಲಕ್ಷ್ಯದಿಂದ ಜನರಂತೂ ರೋಸಿ ಹೋಗಿ ಹಿಡಿಶಾಪ ಹಾಕಿದ್ದಾರೆ. ನಿಮ್ಮ ಪಬ್ಲಿಕ್ ಟಿವಿ ಕಸ ಕಡ್ಡಿ ಹೂಳು ತುಂಬಿದ್ದ ರಾಜಕಾಲುವೆಗಳ ಬಗ್ಗೆ ಸವಿವರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿ ಸುದ್ದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಬಿಬಿಎಂಪಿ ಅಧಿಕಾರಿಗಳು ಹೆಬ್ಬಾಳ ಕೆಂಪಾಪುರ ಬಳಿ ಇರೋ ರಾಜಕಾಲುವೆಯಲ್ಲಿ ಹಿಟಾಚಿ ವಾಹನ ಇಳಿಸಿ ಹೂಳು ತೆಗೆಯುವ ಕಾರ್ಯ ಶುರು ಮಾಡಿಕೊಂಡಿದ್ದಾರೆ. ಆ ಮೂಲಕ ಮಳೆಯಿಂದ ಆಗುವ ಅನಾಹುತಗಳಿಗೆ ಇತಿಶ್ರೀ ಹಾಡಲು ಮುಂದಾಗಿದ್ದಾರೆ. ಮನೆ ಎದುರಿನ ಕೊಳಚೆ ಕಸ ವಿಲೇವಾರಿ ಮಾಡಿದ್ದಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಮನೆ ಮಾಲೀಕನೋರ್ವ ಸರಿಯಾಗಿ ಬುದ್ಧಿ ಕಲಿಸಿದ್ದಾನೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಡಗುಂದಿ ಗ್ರಾಮ ಪಂಚಾಯಿತಿಯ 2ನೇ ವಾರ್ಡ್ನ ಪ್ರಕಾಶ್ ಕಂಬಾಳೆ ಎನ್ನುವವರ ಮನೆ ಮುಂದಿನ ಕೊಳಚೆ ಹಾಗೂ ಕಸ ತುಂಬಿತ್ತು. ಹಲವು ಬಾರಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಿಂದ ಕೊಳಚೆ ವಿಲೇವಾರಿ ಮಾಡುವಂತೆ ಪ್ರಕಾಶ್ ಮನವಿ ಮಾಡಿದ್ರು. ಆದರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಾತ್ರ ಮನೆ ಮುಂದಿನ ಗಟಾರ್ನಲ್ಲಿ ಕೊಳಚೆ ತುಂಬಿಕೊಂಡು ದುರ್ನಾತ ವಾಸನೆ ಬರ್ತಾ ಇದ್ರು ಕೂಡ ಕ್ಯಾರೆ ಅಂತಿರ್ಲಿಲ್ಲ. ಇದೀಗ ಮನೆ ಮುಂದಿನ ಕಸವನ್ನ ಗೂಡ್ಸುವ ವಾಹನದಲ್ಲಿ ತಂದು ಪ್ರಕಾಶ್ ಪಂಚಾಯಿತಿ ಎದುರು ಹಾಕಿ ತಕ್ಕ ಪಾಠ ಕಲಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 4 ದಿನಗಳ ಹಿಂದೆ ಸುರಿದಂತಹ ಭಾರೀ ಮಳೆಯಿಂದಾಗಿ 10 ವಿದ್ಯುತ್ ಕಂಬಗಳು ಬಿತ್ತಿದೆ. ಆದರೆ ಜೆಸ್ಕಾಂ ಮಾತ್ರ ಸರಿಪಡಿಸೋದಿಕ್ಕೆ ಹೋಗದೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ. ಇದರಿಂದಾಗಿ ಜಿಲ್ಲೆಯಲ್ಲಿ ವಿದ್ಯುತ್ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಶಹಾಪುರ ತಾಲೂಕಿನ ಮರಮಕಲ್ ಗ್ರಾಮಸ್ಥರು ಜನರೇಟರ್ ಸ್ಟಾರ್ಟ್ ಮಾಡಿ ಮೊಬೈಲ್ ಚಾರ್ಜ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಗ್ರಾಮಸ್ಥರು ಪರದಾಟ ಅನುಭವಿಸ್ತಾ ಇದ್ರು ಕೂಡ ಜೆಸ್ಕಾಂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ಇದಲ್ಲದೆ ವಿದ್ಯುತ್ ಕೈ ಕೊಟ್ಟಿರೋದ್ರಿಂದ ನಾಲಡಗಿ, ಬಲ್ಕಲ್ ಹಾಗೂ ಮರಮಲ್ಕಲ್ ಗ್ರಾಮಸ್ಥರು ಕುಡಿಯುವ ನೀರಿಗೂ ಕೂಡ ತೀವ್ರ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. 1 ಕಿಲೋಮೀಟರ್ ದೂರ ಹೋಗಿ ಎತ್ತಿನ ಬಂಡಿ, ಟ್ರ್ಯಾಕ್ಟರ್ಗಳಲ್ಲಿ ಬ್ಯಾರೆಲ್ ಇಟ್ಕೊಂಡು ಗ್ರಾಮಸ್ಥರು ನೀರನ್ನ ತರ್ತಿದ್ದಾರೆ. ಕಾಗವಾಡ ಶಾಸಕ ರಾಜು ಕಾಗೆ ಎದುರೇ ಮಾಧ್ಯಮದ ಪ್ರತಿನಿಧಿಗಳಿಗೆ ವ್ಯಕ್ತಿಯೋರ್ವ ಬೆದರಿಕೆ ಹಾಕಿದ್ದಾನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೆವನೂರು ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರ ಜಾತ್ರೆಯಲ್ಲಿ ಶಾಸಕ ರಾಜು ಕಾಗೆ ಪಾಲ್ಗೊಂಡಿದ್ರು. ಈ ವೇಳೆ ಸಂತೋಷ್ ಚುರುಮೂಲೆ ಅನ್ನೋರಿಂದ ಮಾಧ್ಯಮದವರಿಗೆ ವಿಡಿಯೋ ಮಾಡಿ ಬೆದರಿಕೆ ಹಾಕಿದ್ದಾನೆ. ಶಾಸಕ ರಾಜು ಕಾಗೆಯ ಬಗ್ಗೆ ಮಾಧ್ಯಮದವರು ಬೇರೆ ದೃಷ್ಟಿಯಿಂದ ವೈರಲ್ ಮಾಡಿದ್ರೆ ಮನೆ ಹೊಕ್ಕು ಕೈಕಾಲು ಮುರಿಯೋದಾಗಿ ಹೇಳಿದ್ದಾನೆ. ಶಾಸಕರ ಎದುರೇ ಬೆದರಿಕೆ ಹಾಕ್ತಾ ಇದ್ರು. ಕಾಗವಾಡ ಶಾಸಕ ರಾಜು ಕಾಗೆ ಮಾತ್ರ ತುಟಿಕ್ ಪಿಟಿಕ್ ಅನ್ಲಿಲ್ಲ. ಸಂತೋಷ್ ಚುರುಮೂಲೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಅಂತ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಮಂಡ್ಯದ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹಿಂದೂ ಯುವಕನ ಮೇಲೆ ಅನ್ಯಕೋಮಿನ ಯುವಕರು ಗುಂಪು ಹಲ್ಲೆ ಮಾಡಿದೆ. ಹಲ್ಲೆಗೆ ಒಳಗಾದಂತಹ ಯುವಕ ಅಭಿಲಾಷ್ಗೆ ಗಂಭೀರವಾದಂತಹ ಗಾಯವಾಗಿದ್ದು ಬಿಜಿಎಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಾರನ್ನ ಓವರ್ಟೇಕ್ ಮಾಡಿದ ವಿಚಾರವಾಗಿ ಅಭಿಲಾಷ್ ಹಾಗೂ ಮುಸ್ಲಿಂ ಯುವಕರ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಈ ವೇಳೆ ಅನ್ಯಕೋಮಿನ ಯುವಕರು ಆವಾಜನ್ನು ಹಾಕಿ ಹೋಗಿದ್ರು. ಆದರೆ ನಿನ್ನೆ ಸಂಜೆ ಏಕಾಏಕಿಯಾಗಿ ಗುಂಪು ಕಟ್ಕೊಂಡು ಬಂದಂತಹ ಮುಸ್ಲಿಂ ಯುವಕರು ಅಭಿಲಾಷ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಇನ್ನು ಬಿಡಿಸಲು ಹೋದಂತಹ ಬೇರೆ ಯುವಕರ ಮೇಲೂ ಕೂಡ ಹಲ್ಲೆಯಾಗಿದೆ. ಮನೆಗಳ ಬಳಿ ಹೋಗಿ ಆವಾಜನ್ನ ಹಾಕಿದ್ದಾರೆ. ಘಟನೆಯ ನಂತರ ಇವತ್ತು ಬೆಳ್ಳೂರು ಪಟ್ಟಣದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಕುಟುಂಬಸ್ಥರು ಆಸ್ಪತ್ರೆಯಿಂದ ಬೆಳ್ಳೂರು ಪೊಲೀಸ್ ಠಾಣೆಗೆ ಬಂದು ದೂರನ್ನೂ ಸಹ ಕೊಟ್ಟಿದ್ರು. ಈ ವೇಳೆ ಅನ್ಯಕೋಮಿನ ಯುವಕರು ಠಾಣೆಯ ಬಳಿ ಇದ್ದದ್ದನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳಲಾಗ್ತಿತ್ತು. ಸ್ಥಳೀಯರು ಇದನ್ನು ನೋಡಿದ ಕೂಡಲೇ ಯುವಕರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಬಳಿಕ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಘಟನೆಯ ಸಂಬಂಧ ಎಸ್ಪಿ ಯತೀಶ್ ದೂರಿನ ಅನ್ವಯ ಗಲಭೆ ಮಾಡಿದವರ ವಿರುದ್ಧ ಕ್ರಮ ವಹಿಸುತ್ತೇವೆ ಅಂತ ಹೇಳಿದ್ದಾರೆ. ಸಂಜೆ ಬೆಳ್ಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳ್ಳೂರು ಪಟ್ಟಣದಲ್ಲಿ ಒಬ್ಬ ಯುವಕನ ಮೇಲೆ ಏನು ಹಲ್ಲೆ ಆಗಿದೆ ಅಂತ ಒಂದು ಮಾಹಿತಿ ಬಂತು. ಯುವಕನ ತಂದೆ ಬಂದು ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ. ಆ ಯುವಕನ ಮೇಲೆ ಹಲ್ಲೆ ಮಾಡಿದವರ ಹೆಸರುಗಳನ್ನೆಲ್ಲ ನಮೂದಿಸಿ ಒಂದು ಫಿರ್ಯಾದಿಯನ್ನು ನೀಡಿದ್ದಾರೆ. ಆ ಫಿರ್ಯಾದಿಯ ಆಧಾರದ ಮೇಲೆ ನಾವೀಗ ಒಂದು ಕೇಸನ್ನು ನಮ್ಮ ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತಾಯಿದ್ವಿ. ಮತ್ತು ನಂತರದಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾರು ಆರೋಪಿಗಳು ಅವರು ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮನೂ ಕೂಡ ಈಗ FIR ಆಗಿದ್ದ ತಕ್ಷಣ ನಾವು ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ.